ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ರ್ಯಾಂಚ್ ಅಕೌಂಟ್ಸ್. ಸೊ ಈ ಬ್ರ್ಯಾಂಚ್ ಅಕೌಂಟ್ಸ್ ಯೂನಿಟ್ದಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಯಾವ ಥರ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದು ನಾವು ಯಾವ ಥರ ಸಾಲ್ವ್ ಮಾಡಬೇಕು, ಯಾವ್ಯಾವ ಫಾರ್ಮ್ಯಾಟ್ಸ್ ನಾವು ಯೂಸ್ ಮಾಡಬೇಕು. ಸೊ ಇವನ್ನೆಲ್ಲ ಫಾರ್ಮ್ಯಾಟ್ಸ್ ಯಾವ ನಾವು ಯೂಸ್ ಮಾಡಬೇಕು, ಬ್ರ್ಯಾಂಚ್ ಅಕೌಂಟ್ ಒಂದು, ಡೆಟರ್ಸ್ ಅಕೌಂಟ್ ಒಂದು. ಸೊ ಈ ಥರ ನಿಮಗೆ ನಾನು ಫಾರ್ಮ್ಯಾಟ್ ಹೇಳಿಕೊಟ್ಟಿದ್ದೇನೆ. ಫಾರ್ಮ್ಯಾಟ್ನಲ್ಲಿರುವಂಥ ಇನ್ಫಾರ್ಮೇಷನ್ ಕೂಡ ನಿಮಗೆ ಹೇಳಿದ್ದೇನೆ. ನೆಕ್ಸ್ಟು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ ಆಗಿರ್ಬೋದು, ಅವನ್ನೆಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ನೋಟಿಫಿಕೇಷನ್ ಮುಖಾಂತರ ನೀವು ನೋಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ನೀವು ಕೂಡ ಸ್ಟಡಿ ಮಾಡಿರಿ. ಸೊ ಈ ಥರ ಒಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡೋಣ ನೋಡೋಣ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ದಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕಾಸ್ಟ್ ಪ್ಲಸ್ 25% ಅಂತಿದೆಯಲ್ಲ, ಸೊ ಆ ಥರ ಅದನ್ನ ಯಾವ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಅಂದರೆ ನೀವು ನೋಡಿದ್ದೀರಿ. ಕ್ಯಾಲ್ಕುಲೇಷನ್ ಕಾಸ್ಟ್ ಕೊಟ್ಟಾಗ ಹೆಂಗೆ ಮಾಡ್ಬೇಕು, ನಾವು ಕ್ಯಾಲ್ಕುಲೇಷನ್ ಕಾಸ್ಟ್ ಪ್ಲಸ್ ಕೊಟ್ಟಾಗ ಹೆಂಗೆ ಮಾಡಬೇಕು, ಒಂದೊಂಥರ ಸೇಲ್ಸ್ ಅಂತ ಹೇಳಿದಾಗ ಹೆಂಗೆ ಮಾಡಬೇಕು, ಪ್ರಾಫಿಟ್ ನಥಿಂಗ್ ಬಟ್ ಲೋಡಿಂಗ್ ಅಂದ ಹಾಗೆ. ಸೊ ಇವಾಗ ಒಂದು ಪ್ರಾಬ್ಲಮ್ ಇದೆ, ಇದನ್ನು ಕೂಡ ನೋಡೋಣ. ಜಸ್ಟ್ ಏನಿಲ್ಲ, ಪ್ರಾಬ್ಲಮ್ ನಿಮ್ಗೆ ಸಿಂಪಲ್ ಇರುತ್ತೆ, ಜಸ್ಟ್ ನೋಡೋಣ. ಸೊ ಇಲ್ಲಿ ಪ್ರಾಬ್ಲಮ್ ಹೇಳ್ತಾರೆ ನೋಡ್ರಿ, ಪ್ರಾಬ್ಲಮ್ ಇದೆ ನೋಡ್ರಿ ಇಲ್ಲಿ. ಜಸ್ಟ್ ಒಂದು ಸೆಕೆಂಡ್. ಇಲ್ಲಿ ಅಪೇಕ್ಷಾ ಆ್ಯಂಡ್ ಕಂಪ್ನಿ ಲಿಮಿಟೆಡ್ ಬಳ್ಳಾರಿ ಹ್ಯಾಸ್ ಬ್ರ್ಯಾಂಚ್ ಆಟ್ ಹಾಸನ ಅಂತ ಹೇಳ್ತಾರೆ. ಈ goods are invoiced to the branch at 20% profit on invoice price. ಅಬ್ಸರ್ವ್ ಮಾಡ್ರೆ, 20% ಪ್ರಾಫಿಟ್ ಆನ್ ಎದ್ರ ಮೇಲೆ ಮಾಡಿದಾರತ್ತ, ಇನ್ವಾಯ್ಸ್ ಪ್ರೈಸ್ ಮೇಲೆ ಮಾಡಿದಾರತ್ತು. ನೆಕ್ಸ್ಟ್ ಏನು ಹೇಳ್ತಾರೆ, ದ ಬ್ರ್ಯಾಂಚ್ ಹ್ಯಾಸ್ ಬೀನ್ ಇನ್ಸ್ಟ್ರಕ್ಟೆಡ್ ಟು ಸೆಂಡ್ ಆಲ್ ಕ್ಯಾಶ್ ರಿಸೀವ್ಡ್ ಟು ಹೆಡ್ ಆಫೀಸ್, HO ಅಂದರೆ ಹೆಡ್ ಆಫೀಸ್, ಡೈಲಿ ಆ್ಯಂಡ್ ಆಲ್ ಇಟ್ಸ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಹೆಡ್ ಆಫೀಸ್ ಅಂತ ಹೇಳ್ತಾರೆ. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರ್ಯಾಂಚ್ ಅಕೌಂಟ್ ಆ್ಯಂಡ್ ಬ್ರ್ಯಾಂಚ್ ಡೆಟರ್ಸ್ ಅಕೌಂಟ್. ಸೊ ಒಂದೊಂದು ಟೈಮ್ ಒಂದೊಂದು ಪ್ರಾಬ್ಲಮ್ಸ್ ಹೆಂಗೆ ಕೊಡ್ತಾರೆ ನಿಮಗೆ, ಯು ಹ್ಯಾವ್ ಟು ಪ್ರಿಪೇರ್ ಬ್ರ್ಯಾಂಚ್ ಅಕೌಂಟ್ ಅಷ್ಟೇ ಪ್ರಿಪೇರ್ ಮಾಡತ್ತೆ ಹೇಳ್ತಾರೆ. ಬಟ್ ಇದನ್ನ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡತ್ತೆ ಹೇಳಿ ಕೊಟ್ಟಿರೋದಿಲ್ಲ. ಆದರೂ ಕೂಡ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇತ್ತಂದರೆ ನೀವು ಏನು ಮಾಡಬೇಕು, ಡೆಟರ್ಸ್ ಅಕೌಂಟ ಫೈಂಡ್ ಔಟ್ ಮಾಡಬೇಕು. ಸೊ ಡೆಟರ್ಸ್ ಅಕೌಂಟ್ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನೇನು ಮಿಸ್ಸಿಂಗ್ ಇರ್ಬೋದು ಅಂದರೆ, ಸಪೋಸ ಕ್ಲೋಸಿಂಗ್ ಬ್ಯಾಲೆನ್ಸು ಮಿಸ್ಸಿಂಗ್ ಇರುತ್ತೆ ಡೆಟರ್ಸ್ದು. ಇನ್ನೊಂದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಇದೆಯಲ್ಲ, ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವು ಡೆಟರ್ಸ್ ಅಕೌಂಟದಲ್ಲಿ ತೆಗೆದುಕೊಳ್ತೀವಲ್ಲ, ಕ್ರೆಡಿಟ್ ಸೈಡ್ ಅದು ಕೂಡ ಮಿಸ್ಸಿಂಗ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಮಿಸ್ಸಿಂಗ್ ಇರುತ್ತೆ. ನಮಗೆ ಬ್ರ್ಯಾಂಚ್ ಅಕೌಂಟ್ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಕ್ರೆಡಿಟ್ ಸೇಲ್ಸ್ ನಮಗೆ ನೆಸಸರಿ ಇಲ್ಲ. ಡೆಟರ್ಸ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ, ಪ್ರಿಪೇರ್ ಮಾಡ್ಬೇಕಾದ್ರೆ ನಮಗೆ ಡೆಟರ್ಸ್ ಅಕೌಂಟ್ದಾಗ ಏನು ಬೇಕು, ಕ್ರೆಡಿಟ್ ಸೇಲ್ಸ್ ಬೇಕು. ಬಟ್ ಬ್ರ್ಯಾಂಚ್ ಅಕೌಂಟ್ದಾಗೇನೆ ಕ್ರೆಡಿಟ್ ಸೇಲ್ಸ್ ಬೇಡ. ಸೊ ಇವಾಗ ನೋಡೋಣ, ಈ ಥರ ಒಂದು ನಿಮ್ಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇದನ್ನು ಒನ್ ಬೈ ಒನ್ ಇನ್ಫಾರ್ಮೇಷನ್ ವೈಸ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಏನು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ಇದೊಂದು ನೋಡಿರಿ, ಫಸ್ಟ್ ಇದನ್ನೇ ನೀವು ಅಬ್ಸರ್ವ್ ಮಾಡಬೇಕು. ಇದು ಬೇಸ್ಡ್ ಆನ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಇದೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಇಲ್ಲಿ ಹೇಳ್ತಾರೆ ನೋಡಿರಿ, ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದ್ರ ಮೇಲೂ ಕೂಡ ನೀವು ಈ ಪ್ರಾಬ್ಲಮ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾದರೆ ಯಾವ ಥರ ನಾವು ಪ್ರಾಬ್ಲಮ್ ಇದ್ದ ಸಾಲ್ವ್ ಮಾಡಬೇಕು ನೋಡೋಣ. ಫಸ್ಟ್ ನಾವು ಏನು ಮಾಡಬೇಕು, ಎಟ್ ಎ ಟೈಮ್ ಎರಡು ನೀವು ಅಕೌಂಟ್ಸ್ ಹಾಕಬೇಕು. ಬ್ರ್ಯಾಂಚ್ ಅಕೌಂಟ್ ಮತ್ತು ಡೆಟರ್ಸ್ ಅಕೌಂಟ್ ಅಂತ ಹಾಕಬೇಕು. ಬ್ರ್ಯಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಹಾಕ್ರಿ. ಇಯರ್ ಎಂಡಿಂಗ್ ಎಷ್ಟಿದೆ ನೋಡೋಣ. ಒಂದು ಸೆಕೆಂಡ್ ಅದನ್ನು ನೋಡಿಬಿಡಿ. ಇಯರ್ ಎಂಡಿಂಗ್ ಎಷ್ಟಿದೆ, 31/12/2010 ಇದೆ. ಸೊ ಏನಿಲ್ಲ, ಸಿಂಪಲ್ ನೀವು ಏನು ಮಾಡಬೇಕಂದ್ರೆ ಇಷ್ಟು ಮೆನ್ಷನ್ ಮಾಡಿರಿ. ಫಸ್ಟ್ ಡೆಬಿಟ್ ಸೈಡೆ ಕ್ರೆಡಿಟ್ ಸೈಡೆ ತೆಗೆದುಕೊಂಡ ನಂತರ ಪರ್ಟಿಕ್ಯುಲರ್ಸ್ ಅಮೌಂಟ್ ಆನ್ ನಂತರ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಆ ನಂತರ ಸ್ವಲ್ಪ ಸ್ಪೇಸ್ ಬಿಡಬೇಕು. ನೀವು ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡ್ರಿ. ನೆಕ್ಸ್ಟ್ ಟು ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಇಲ್ಲಿಯೂ ಕೂಡ ಸ್ವಲ್ಪ ಸ್ಪೇಸ್ ಬಿಡ್ರಿ. ನಂತರ ಏನು ಮಾಡಿರಿ, ಟು ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಇಲ್ಲಿ ಕೂಡ ಕೆಲವೊಂದಷ್ಟು ಸ್ಪೇಸ ನೀವು ಬಿಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿರಿ, ಕೆಲವೊಂದಷ್ಟು ಸ್ಪೇಸ್ ಇಲ್ಲೂ ಬಿಡ್ರಿ. ನೆಕ್ಸ್ಟ್ ಬೈ ಗೂಡ್ಸ್ ಆ್ಯಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ, ಇಲ್ಲೂ ಕೆಲವೊಂದಷ್ಟು ಸ್ಪೇಸ್ ಬಿಡ್ರಿ.
ಬೈ ಬ್ಯಾಂಕ್ ಅಕೌಂಟ್ ಅಥವಾ ಬೈ ಕ್ಯಾಶ್ ಅಕೌಂಟ್ ಅಂತ ತೆಗೆದುಕೊಂಡ್ರೆ ಇಲ್ಲಿ 6 ಪಾಯಿಂಟ್ಸ್ ನೀವು ತೆಗೆದುಕೊಳ್ಬೇಕು. ಕ್ಯಾಶ್ ಸೇಲ್ಸ, ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟರ್ಸ್. ಸೊ ಸ್ವಲ್ಪ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಇನ್ನೇನು ಮಾಡಿರಿ, ಸ್ವಲ್ಪ ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಜಾಸ್ತಿ ಬಿಡ್ರಿ. ನಂತರ ಇಲ್ಲಿ ಏನು ಮಾಡಿರಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿರಿ, ಸ್ವಲ್ಪ ಸ್ಪೇಸ್ ಬಿಟ್ಕೊಳ್ಬೇಕು. ಇಷ್ಟಾಯಿತು. ಇದು ಬ್ರ್ಯಾಂಚ್ ಅಕೌಂಟ್ ಫಾರ್ಮ್ಯಾಟ್ ಆಯಿತು. ನಂತರ ಏನು ಮಾಡಿರಿ, ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಮೆನ್ಷನ್ ಮಾಡಬೇಕು. ಒಂದು ಸೆಕೆಂಡ್. ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಮೆನ್ಷನ್ ಮಾಡಿ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಅಂತ ಹಾಕಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕಬೇಕು. ಡೆಬಿಟ್ ಕ್ರೆಡಿಟ್ ಅಂತ ಹಾಕಿ ಇಲ್ಲಿ ಏನು ಮಾಡಬೇಕಂದ್ರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಮೆನ್ಷನ್ ಮಾಡಿರಿ, ಟು ಕ್ರೆಡಿಟ್ ಸೇಲ್ಸ್ ಮೆನ್ಷನ್ ಮಾಡಿರಿ, ಬೈ ಕ್ಯಾಶ್, ಬೈ ಡಿಸ್ಕೌಂಟ್ ಅಲೌಡ್ ಅಂತ ಮೆನ್ಷನ್ ಮಾಡಿರಿ, ಬೈ ಬ್ಯಾಡ್ ಡೆಟ್ಸ್, ಬೈ ಸೇಲ್ಸ್ ರಿಟರ್ನ್ ಅಂತ ಮೆನ್ಷನ್ ಮಾಡಿ ಲಾಸ್ಟಿಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿರಿ. ನಿಮಗೆ ಮಿಸ್ಸಿಂಗ್ ಐಟಮ್ ಏನಿರುತ್ತೆ ಅಂದರೆ ಸಪೋಸ್ ಓಪನಿಂಗ್ ಇರ್ಬೋದು, ವಿಶೇಷ ಓಪನಿಂಗ್ ಇರೋದಿಲ್ಲ ಬಟ್ ಒಂದೊಂದು ಟೈಮ್ದಾಗ ಇರುತ್ತೆ, ಕ್ರೆಡಿಟ್ ಸೇಲ್ಸ್ ಇರುತ್ತೆ, ಮಿಸ್ಸಿಂಗ್ ಇದು ಇರುತ್ತೆ, ಕ್ಯಾಶ್ ಅಕೌಂಟ್ ಅಂತೇಳಿ ಮಿಸ್ಸಿಂಗ ಇದು ಇರುತ್ತೆ. ಇವು 4 ಪಾಯಿಂಟ್ಸ್ ನಿಮ್ಗೆ ಮಿಸ್ಸಿಂಗ್ ಇರುತ್ತವೆ. ಅಂದರೆ ಸಪೋಸ್ ಒಂದೊಂದು ಪ್ರಾಬ್ಲಮ್ದಲ್ಲಿ ಈ ಥರ ಮಿಸ್ಸಿಂಗ್ ಕೊಟ್ಟಿರ್ತಾರೆ. ಇನ್ನೇನು ಮಾಡೋಣ ಅಂದರೆ ಇನ್ನು ಎಷ್ಟು ಫಾರ್ಮ್ಯಾಟ್ ನೀವು ಮೆನ್ಷನ್ ಮಾಡ್ಬೇಕಂದ್ರೆ ಒಂದು ಪೇಜಲ್ಲಿ ಬ್ರ್ಯಾಂಚ್ ಅಕೌಂಟ್ ಫಾರ್ಮ್ಯಾಟ್ ಹಾಕಬೇಕು, ಅನದರ್ ಪೇಜಲ್ಲಿ ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್ ಹಾಕಬೇಕು. ನಂತರ ಒಂದು ವರ್ಕಿಂಗ್ ನೋಟ್ ಸಾಲ್ವ್ ಮಾಡೋಕೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿರ್ಬೇಕು ನೀವು. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡೋಣ. ಇನ್ನು ನೋಡಿರಿ, ಫಸ್ಟ್ 1 by 1 ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಇಲ್ಲಿ ಏನಿದೆ ನೋಡಿರಿ, ಬ್ಯಾಲೆನ್ಸ್ ಆನ್ 1/1/2010 ಇದೆ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಏನೇನು ಓಪನಿಂಗ್ ಕೊಟ್ಟಿದ್ದಾರೆ ನೋಡಿರಿ. ಸ್ಟಾಕ್ ಕೊಟ್ಟಿದ್ದಾರೆ 1 lakh ಇದೆ, ಡೆಟರ್ಸ್ ಇದೆ 30,000 ಇದೆ, ಪೆಟಿ ಕ್ಯಾಶ್ ಇದೆಯಲ್ಲ 2500. ಇನ್ನೇನು ಮಾಡಿರಿ, ಇವಾಗ ಓಪನಿಂಗ್ ಇರುವುದರಿಂದ ನಾವು ಏನು ಮಾಡಬೇಕು, ಓಪನಿಂಗ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿರಿ. ಓಪನಿಂಗ್ ಸ್ಟಾಕ 1 lakh ಇದೆ, ಡೆಟರ್ಸ 30,000, ಪೆಟಿ ಕ್ಯಾಶ 2500 ಇಲ್ಲೇ ಇದೆಯಲ್ಲ ನೋಡಿರಿ. ಇಲ್ಲಿ ಒಂದು ಸೆಕೆಂಡ್ ಇನ್ನೊಮ್ಮೆ ಕನ್ಫ್ಯೂಷನ್ ಆಗಬಾರ್ರಿ, ಡೈರೆಕ್ಟಾಗಿ ಸಿಂಪಲಾಗಿ ನೋಡಿರಿ ಎಷ್ಟಿದೆ. ಡೆಟರ್ಸ್ ಸ್ಟಾಕ ಓಪನಿಂಗ 1 lakh ಇದೆ, ಡೆಟರ್ಸ 30,000 ಇದೆ, ಪೆಟಿ ಕ್ಯಾಶ 2500 ಇದೆ. ಸೊ ಇವನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡ್ಬೇಕು. ನಾವು ಮೆನ್ಷನ್ ಮಾಡಿದ್ವಲ್ಲ 1 lakh 30,000 2500. ನೆಕ್ಸ್ಟ್ ಇದೆ ಓಪನಿಂಗ್ ಡೆಟರ್ಸ್ ಇದೇನಿದೆಯಲ್ಲ, ಸೊ ಇಲ್ಲೂ ಒಂದು ಸೈಡ್ ಮೆನ್ಷನ್ ಮಾಡ್ಬೇಕು. ನೀವು ಎರಡು ಅಕೌಂಟ್ ಒಮ್ಮೆ ಪ್ರಿಪೇರ್ ಮಾಡತ್ತೀರ ನೆನಪಿಟ್ಕೋರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಡೆಟರ್ಸ್ ಅಕೌಂಟ್ದಾಗ ಕೂಡ 30,000 ಅಂತೇಳಿ ಮೆನ್ಷನ್ ಮಾಡಬೇಕು. ಅಂದರೆ ಅದು ಓಪನಿಂಗ್ ಇದೆ, ಇಲ್ಲೂ ಓಪನಿಂಗ್ ಇದೆಯಲ್ಲ, ಓಪನಿಂಗ್ ಮೆನ್ಷನ್ ಮಾಡಿದ್ದು. ಡೆಟರ್ಸ್ ಅಕೌಂಟ್ ಹಂಗೆ ಪಾಯಿಂಟ್ ಔಟ್ ಮಾಡ್ಕೋತಾ ಹೋಗೋಣ, ಯಾವ ಇನ್ಫಾರ್ಮೇಷನ್ ಇಲ್ಲ ಅಂತೇಳಿ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಇವು ಆಯ್ತಲ್ಲ. ಈಗ ನೆಕ್ಸ್ಟ್ ನೋಡಿರಿ, ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಇದು ಎಷ್ಟಿದೆ, ಇನ್ವಾಯ್ಸ್ ಪ್ರೈಸ್ ಅಂತಿದೆ 5 lakh ಇದೆ. ಸೊ ಅಂದರೆ ಇದನ್ನ ಏನು ಮಾಡಬೇಕು, 5 lakh ನೀವು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ, ಟು ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಆಲ್ರೆಡಿ ಫಾರ್ಮ್ಯಾಟ್ ಮೆನ್ಷನ್ ಮಾಡಿದ್ರಲ್ಲ 5 lakh. 5 lakh ಏನಿದೆ ಡೈರೆಕ್ಟ್ ಔಟರ್ ಕಾಲಮ್ದಾಗ ತೆಗೆದುಕೊಳ್ಳ್ರಿ. ಪ್ರಾಬ್ಲಮ್ ಏನು ಸಿಂಪಲ್ ಇದೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಗೂಡ್ಸ್ ರಿಟರ್ನ್ ಬೈ ಬ್ರ್ಯಾಂಚ್ ಇನ್ವಾಯ್ಸ್ ಪ್ರೈಸ್ ಇದು ರಿಟರ್ನ್ ಇದೆ. ರಿಟರ್ನ್ ಇರ್ತಾನೆ ಏನು ಮಾಡ್ತೀರಿ ನಾವು ಬ್ರ್ಯಾಂಚ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡ್ತೀರಿ. ಬೈ ಗೂಡ್ಸ್ ಅಂಡ್ ಟು ಬ್ರ್ಯಾಂಚ್ ಅಕೌಂಟ್ ಅಂತೇಳಿ ಬ್ರೆಕೆಟ್ದಾಗ ರಿಟರ್ನ್ ಅಂತೇಳಿ ತೆಗೆದುಕೊಳ್ಬೇಕು. ಎಷ್ಟಿದೆ 10,000 ಇದೆ, ಎಷ್ಟು ಮೆನ್ಷನ್ ಮಾಡಿಬಿಡ್ಬೇಕು. ನಂತರ ನೋಡಿರಿ ಸೇಮ್ ಈಗೇನು ಸಾಲ್ವ್ ಮಾಡತ್ತಲ್ಲ ಕಾಸ್ಟ್ ಪ್ರೈಸ್ದಾಗೂ ಹಿಂಗೆ ಸಾಲ್ವ್ ಮಾಡ್ತಾರೆ, ಇದೇ ಥರನ ಸಾಲ್ವ್ ಮಾಡ್ತಾರೆ. ಬಟ್ ಲೋಡಿಂಗ್ ಅಟ್ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ನೆಕ್ಸ್ಟ್ ನೋಡಿರಿ, ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಅಂತ ಹೇಳ್ತಾರೆ. ಅಂದರೆ 1,50,000 ಇದನ್ನೇನು ಎಕ್ಸ್ಪೆಂಡಿಚರ್ ಲೈಕ್ ಸ್ಯಾಲ್ರಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಈ ಥರ ಎಕ್ಸ್ಪೆಂಡಿಚರ್ ಪೇಡ್ ಮಾಡ್ತಾರೆ. ಬಟ್ ಯಾವ ಎಕ್ಸ್ಪೆಂಡಿಚರನ್ನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಏನು ಮಾಡಬೇಕು, ಟು ಬ್ಯಾಂಕ್ ಅಕೌಂಟ ಅಥವಾ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿದ್ರು ನಡೆಯುತ್ತೆ. ಇಲ್ಲಿ 1,50,000 ಔಟರ್ ಕಾಲಮ್ದಾಗ ಮೆನ್ಷನ್ ಮಾಡಿರಿ. ಸಪೋಸ್ ಒಂದೊಂದು ಟೈಮ್ದಾಗ ಏನು ಹೇಳ್ತಾರೆ ನಿಮ್ಗೆ, ಸ್ಯಾಲ್ರಿ, ರೆಂಟ, ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಈ ಥರ ಹೇಳ್ತಾರೆ. ಹೇಳಿಲ್ಲ ಅಂದ್ರೆ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ ಅವನ್ನ. ನೆಕ್ಸ್ಟ್ ನೋಡಿರಿ, ಕ್ಯಾಶ್ ಸೇಲ್ಸ್ ಇದೆಯಲ್ಲ ಎಷ್ಟಿದೆ, 2,50,000 ಇದೆ ಕ್ಯಾಶ್ ಸೇಲ್ಸ್. ಸೊ ಇದನ್ನು ಕೂಡ ನೀವು ಏನು ಮಾಡಬೇಕು, ಕ್ಯಾಶ್ ಸೇಲ್ಸ್ ಇತ್ತಂದರೆ ಬೈ ಬ್ಯಾಂಕ್ ಅಕೌಂಟ್ ಅಥವಾ ಬೈ ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿ ಏನು ಮಾಡ್ಬೇಕು ನೀವು, ಕ್ಯಾಶ್ ಸೇಲ್ಸ 2,50,000 ಮೆನ್ಷನ್ ಮಾಡಬೇಕು. ಇನ್ನೊಂದು ಮೆನ್ಷನ್ ಮಾಡಬೇಕು, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್. ಸೊ ಇದನ್ನು ಎಷ್ಟಿದೆ ಅಂತ ಹೇಳಿ ನೋಡೋಣ. ಇನ್ನೂ ಕೊಟ್ಟಿಲ್ಲ, ಪ್ರಾಬ್ಲಮ್ದಲ್ಲಿ ಬಂದಿಲ್ಲ, ನೋಡೋಣ.
ಸೊ ನೆಕ್ಸ್ಟ್ ನೋಡ್ರಿ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ 3 ಲ್ಯಾಕ್ ಕೊಟ್ಟಿದ್ದಾರೆ ನೋಡ್ರಿ. ಕ್ರೆಡಿಟ್ ಸೇಲ್ಸ್ 3 ಲ್ಯಾಕ್, ಸ್ವಲ್ಪ ಇದನ್ನೇ ಇದೆ ಅದ 3 ಲ್ಯಾಕ್ ಆಗಬೇಕು. ಕ್ರೆಡಿಟ್ ಸೇಲ್ಸ್ ಒನ್ಸ್ ಅಗೇನ್ ಕ್ರೆಡಿಟ್ ಸೇಲ್ಸ್ 3 ಲ್ಯಾಕ್ ಕೊಟ್ಟಿದಾರಲ್ಲ. ಸೊ ಇದನ್ನ ಏನು ಮಾಡ್ರಿ, ಬ್ರಾಂಚ್ ಅಕೌಂಟ್ದಾಗ ನಾವು ಕ್ರೆಡಿಟ್ ಸೇಲ್ಸ್ ಮೆನ್ಷನ್ ಮಾಡೋದಿಲ್ಲ, ಬಟ್ ಅದ್ರ ಬದಲು ಏನು ಮಾಡ್ತೇವೆ, ಡೆಟರ್ಸ್ ಅಕೌಂಟ್ದಲ್ಲಿ ಕ್ರೆಡಿಟ್ ಸೇಲ್ಸ ಮೆನ್ಷನ್ ಮಾಡಬೇಕು. ಎಷ್ಟು, 3 ಲ್ಯಾಕ್. ಇಷ್ಟ ಆಯ್ತಲ್ಲ. ಸೊ ಇವಾಗ ನೋಡೋಣ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಅದು ಕೊಟ್ಟಿದ್ದಾರೆ ನೋಡ್ರಿ 9500. ಇಟ್ ಈಸ್ ಆಲ್ಸೋ ಮೆನ್ಷನ್ ಇನ್ ದ. ಸೊ ಇದನ್ನ ಏನು ಮೆನ್ಷನ್ ಮಾಡ್ಬೇಕು ನೀವು, ಡೆಟರ್ಸ್ ಅಕೌಂಟ್ದಲ್ಲಿ ಮೆನ್ಷನ್ ಮಾಡಬೇಕು. ಬಾಯ್ ಡಿಸ್ಕೌಂಟ್ ಅಲೌಡ್ ಅಂತೇಳಿ ಎಷ್ಟು ತೆಗೆದುಕೊಳ್ತೀರಾ, 9500. ಸೊ ನಾ ಯಾವ ಥರ ಪ್ರೊಸೀಜರ್ಸ್ ಹೇಳತ್ತೀನಲ್ಲ ಇದೇ ಥರ ನೀವು ಫಾಲೋಅಪ್ ಮಾಡಿರಿ, ಈಸಿಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ ಬ್ಯಾಡ್ ಡೆಟ್ಸ್ ಅದು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 25,000 ಇದೆಯಲ್ಲ ಬ್ಯಾಡ್ ಡೆಟ್ಸ್. ಸೊ ಇದನ್ನು ಕೂಡ ನೀವು ಏನು ಮಾಡಬೇಕು, ಡೆಟರ್ಸ್ ಅಕೌಂಟ್ದಲ್ಲಿ ಮೆನ್ಷನ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ಬಾಯ್ ಬ್ಯಾಡ್ ಡೆಟ್ಸ್ ಅಂತೇಳಿ 25,000 ಮೆನ್ಷನ್ ಮಾಡಬೇಕು. ಸಿಂಪಲ್ ಇದೆ ಪ್ರಾಬ್ಲಮ್, ಏನು ಅಷ್ಟೇನು ಡಿಫಿಕಲ್ಟ್ ಇಲ್ಲ, ಜಸ್ಟ್ ಮೆನ್ಷನ್ ಮಾಡ್ಕೋತ ಹೋಗೋಣ. ನೆಕ್ಸ್ಟ್ ನೋಡಿರಿ ಬ್ಯಾಲೆನ್ಸ್ ಆನ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ ನೋಡಿರಿ 31/12/2010. ಸೊ ಇನ್ವಾಯ್ಸ್ ಪ್ರೈಸ್ ಸ್ಟಾಕ್ ಇದೆ ಎಷ್ಟಿದೆ, 1,50,000. ಡೈರೆಕ್ಟ್ ಯು ಹ್ಯಾವ್ ಟು ಮೆನ್ಷನ್ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮೆನ್ಷನ್ ಮಾಡಿ 1,50,000 ಸ್ಟಾಕ್ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ, ಅವನ್ನೆಲ್ಲ ಜಸ್ಟ್ ಮೆನ್ಷನ್ ಮಾಡೋಣ. ಡೆಟರ್ಸ್ ಎಷ್ಟಿದೆ, 53,500 ಇದೆ. ಸೊ ಕ್ಲೋಸಿಂಗ್ ಡೆಟರ್ಸ್ ಇದೆಯಲ್ಲ, ಸೊ ಕ್ಲೋಸಿಂಗ್ ಡೆಟರ್ಸ್ ಇತ್ತಂದ್ರೆ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿ ಎಷ್ಟು ಮೆನ್ಷನ್ ಮಾಡ್ತೀರಿ, 53,500. ನೆಕ್ಸ್ಟ್ ನೋಡ್ರಿ ಪೆಟ್ಟಿ ಕ್ಯಾಶ್ ಇದೆ ಎಷ್ಟಿದೆ, 2,000 ಇದೆ. ಇದು ಕೂಡ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್. ಸೊ ಕ್ಲೋಸಿಂಗ್ ಇದ್ರೆ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ 2,000 ಮೆನ್ಷನ್ ಮಾಡೋಣ. ಸೊ ಇನ್ನೊಂದು ಡೆಟರ್ಸ್ ಕ್ಲೋಸಿಂಗ್ ಇದೆಯಲ್ಲ, ಸೊ ಈ ಕ್ಲೋಸಿಂಗ್ ಏನು ಕೊಟ್ಟಿದ್ದಾರಲ್ಲ ಇದನ್ನು ಜಸ್ಟ್ ಬ್ರಾಂಚ್ ಅಕೌಂಟ್ದಾಗ ಅಷ್ಟೇ ಮೆನ್ಷನ್ ಮಾಡಬಾರ್ದು, ಇನ್ನೊಂದು ಕಡೆ ಮೆನ್ಷನ್ ಮಾಡಬೇಕು. ಎಲ್ಲಿ ಮೆನ್ಷನ್ ಮಾಡ್ತೀರಾ ಹೇಳಿ ನೋಡೋಣ, ಎಲ್ಲಿ ಮೆನ್ಷನ್ ಮಾಡ್ತೀರಾ, ಡೆಟರ್ಸ್ ಅಕೌಂಟದಲ್ಲಿ ಕೂಡ ಮೆನ್ಷನ್ ಮಾಡಬೇಕು. ಎಲ್ಲಿ ಮೆನ್ಷನ್ ಮಾಡ್ಬೇಕಾ, ಡೆಟರ್ಸ್ ಅಕೌಂಟದಲ್ಲಿ ಬ್ರಾಂಚ್ ಡೆಟರ್ಸ್ ಅಕೌಂಟದಲ್ಲಿ ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡಿ 53,500 ಇದೆಯಲ್ಲ, ಡೈರೆಕ್ಟ್ ಇಲ್ಲಿ 53,500 ಮೆನ್ಷನ್ ಮಾಡಿದ್ದಾರೆ ಕ್ಲೋಸಿಂಗಲ್ಲಿ. ಇಲ್ಲಿ ಕೂಡ ಕ್ಲೋಸಿಂಗ್ ಇದೆ. ಇಷ್ಟ ಆಯಿತು. ನಂತರ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ದಲ್ಲಿ ಇನ್ನೂ ಏನು ಇನ್ಫಾರ್ಮೇಷನ್ ಇದೆ ಕೊಟ್ಟಿದ್ದಾರೆ ನೋಡ್ರಿ, ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದೇವೆ. ಸೊ ಇವಾಗ ಏನು ಮಾಡಿರಿ, ಡೈರೆಕ್ಟಾಗಿ ನಮ್ಗೆ ಡೆಟರ್ಸ್ ಅಕೌಂಟ ಎದಕ್ಕೆ ನಾವು ಪ್ರಿಪೇರ್ ಮಾಡಬೇಕಂದ್ರೆ ಇಲ್ಲಿ ನೋಡ್ರಿ ಓಪನಿಂಗ್ ಮಿಸ್ಸಿಂಗ್ ಇರ್ಬೋದು, ಬಟ್ ಓಪನಿಂಗ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಮಿಸ್ಸಿಂಗ್ ಇರ್ಬೋದು, ಬಟ್ ಬ್ರಾಂಚ್ ಅಕೌಂಟ್ದಾಗ ನಾವು ಅದನ್ನು ತೆಗೆದುಕೊಳ್ಳೋದಿಲ್ಲ, ಆದರೂ ಕೊಟ್ಟಿದ್ದೆ. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ, ಬೈ ಕ್ಯಾಶ್ ಇದೆಯಲ್ಲ ಕ್ಯಾಶ್ ಅಕೌಂಟ್ ಅಂತೇಳಿ ಇದು ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ದಾರೆ, ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ರಿಟರ್ನ್ ಕೂಡ ಕೊಟ್ಟಿಲ್ಲ, ಬಾಯ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದು ಮಿಸ್ಸಿಂಗ್ ಇದೆ, ಅಂದರೆ ಇದನ್ನು ನಾವು ತೆಗೆದುಕೊಳ್ಬೇಕು. ಅಂದರೆ ಎಷ್ಟ, ಬಟ್ ಇದನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಇದೇನು ಮಿಸ್ಸಿಂಗ್ ಇದ್ರೂ ನಡೀತೆ, ಬಟ್ ಇದು ಮಿಸ್ಸಿಂಗ್ ಇರಬಾರ್ದು, ಇದು ಮಿಸ್ಸಿಂಗ್ ಇರಬಾರ್ದು, ಇದು ಮಿಸ್ಸಿಂಗ್ ಇದ್ರೂ ನಡೀತೆ. ಬ್ರಾಂಚ್ ಅಕೌಂಟದಲ್ಲಿ ತೆಗೆದುಕೊಳ್ಳೋದಿಲ್ಲ. ಈಗ ಟೋಟ್ಲಿಂಗ್ ಮಾಡಿರಿ 30,000 3 ಲ್ಯಾಕ್, ಟೋಟ್ಲಿಂಗ್ ಮಾಡಿದ್ರೆ 3,30,000 ಆಗುತ್ತೆ. ಬೋತ್ ಸೈಡ್ 3,30,000 ಲೆಸ್ ಮಾಡಿರಿ 9,500, 25,000. ನೆಕ್ಸ್ಟ್ 53,500 ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ, 2,42,000 ಬರುತ್ತೆ. ಸೊ ಇದನ್ನೇನು ಮಾಡ್ಬೇಕು ನೀವು, ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತೇಳಿ 2,42,000 ಮೆನ್ಷನ್ ಮಾಡಬೇಕು. ಸೊ ಈ ಥರ ಮೆನ್ಷನ್ ಮಾಡಿ ಇದು ಇವಾಗ ಏನು ಮಾಡಿದಾಗ ಆಯಿತು, ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕೂಡ ನೀವು ಇದೇ ಥರ ಸಾಲ್ವ್ ಮಾಡ್ತೀರಾ, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೂಡ ಇದೇ ಥರ ಸಾಲ್ವ್ ಮಾಡ್ತೀರಾ. ಸೊ ಬಟ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೆಲವೊಂದಷ್ಟು ಪಾಯಿಂಟ್ಸ್ ಮೇಲೆ ಅಬ್ಸರ್ವೇಷನ್ ಇರಬೇಕು ನಿಮ್ಮದು. ಇವಾಗ ನೋಡೋಣ. ಈಗ ಇನ್ವಾಯ್ಸ್ ಪ್ರೈಸ್ ಮೇಲೆ ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್ ಇದೆ. ಬ್ರಾಂಚ್ ಆಟ್ 20% ಪ್ರಾಫಿಟ್ ಆನ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಅಂದರೆ 20% ಪ್ರಾಫಿಟ್ ಅಂತ ಹೇಳ್ತಾರೆ. ನೀವು ಇದೊಂದು ಫಾರ್ಮುಲಾ ನೆನ್ಪಿಟ್ಕೊರಿ, ವರ್ಕಿಂಗ್ ನೋಟ್ ಹಾಕಿರಿ. ಇನ್ವಾಯ್ಸ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಅಂದರೆ ಎಷ್ಟಿದೆ ಪ್ರಾಫಿಟ್ ಎಷ್ಟಿದೆ ಅಂತ ಹೇಳ್ತಾರೆ. ಒನ್ಸ್ ಅಗೇನ್ ನೋಡೋಣ. 20%. ಸೊ 20% ಪ್ರಾಫಿಟ್ ಇದೆ, ಎತ್ತರ ಮೇಲಿದೆ ಅಂತ ಹೇಳ್ತಾರೆ ನೋಡ್ರಿ. ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಇನ್ವಾಯ್ಸ್ ಪ್ರೈಸ್ ಸಪೋಸ್ ಇಲ್ಲಿ ಸೇಲ್ಸ್ ಅಂತ ಕೊಟ್ರೂ ಓಕೆ, ಸೇಲ್ಸ್ ಅಂತ ಕೊಟ್ರೂ ಇನ್ವಾಯ್ಸ್ ಪ್ರೈಸ್ ಸೇಮ್, ಸೇಲ್ಸ್ ಆರ್ ಇನ್ವಾಯ್ಸ್ ಪ್ರೈಸ್.
ಸೊ ಇನ್ವಾಯ್ಸ್ ಪ್ರೈಸ್ ಅಂದರೆ ಇದನ್ನು 100 ಇಟ್ಕೋಬೇಕು. ನಂತರ ಇದನ್ನೇನು ಮಾಡಿರಿ, ಇನ್ನು ಎಷ್ಟು ನಮಗೆ ಕಡಿಮೆ ಇಲ್ಲಿ ನೋಡಿರಿ ಇದು 80 ಆಯಿತು. ಅಂದರೆ 20% ಪ್ರಾಫಿಟ್ ಅಂದ್ರೆ ಲೋಡಿಂಗ್ ಇದೆ. ನೆಕ್ಸ್ಟ್ ಇದು ಇನ್ವಾಯ್ಸ್ ಪ್ರೈಸ್ ಮೇಲೆ ಅಂತ ಹೇಳ್ತಾರೋ ಇದು 100 ಇಟ್ಕೋಬೇಕು. ಇಲ್ಲಿ ರಿಮೈನಿಂಗ್ ಎಷ್ಟು ಬರುತ್ತೆ, 80 ಬರುತ್ತೆ. ಇದು ಕಾಸ್ಟ್ ಪ್ರೈಸ್. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಿ ನಂತರ ಏನು ವರ್ಕಿಂಗ್ ನೋಟ್ ಸೆಕೆಂಡ್ ಅಂತ ಹಾಕಿ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಅಂತ ಹಾಕಬೇಕು. ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ನೆನಪಿಟ್ಕೋಬೇಕು. ಎದ್ರ ಮೇಲೆ ನಾವು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂದರೆ ಒಂದು ಓಪನಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಓಪನಿಂಗ್ ಸ್ಟಾಕ್ ನೆನಪಿಟ್ಕೋರಿ, ಓಪನಿಂಗ್ ಸ್ಟಾಕ. ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರ್ಯಾಂಚ್ ಅಂತೇಳಿ ಇದ್ರ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಬ್ರ್ಯಾಂಚ್ ಅಂತೇಳಿ ಇದ್ರ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಓನ್ಲಿ 4 ಪಾಯಿಂಟ್ಸ್ಗಳ ಮೇಲೆ ಅಷ್ಟೇ ನಾವು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಹಾಗಾದರೆ ನೋಡೋಣ ಬನ್ನಿ. ಈಗ ಇನ್ನೊಂದು ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಇದೆ, ಓಪನಿಂಗ್ ಸ್ಟಾಕ್ ಮೇಲೆ ಇದೆ, ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಮೇಲೆ ಇನ್ವಾಯ್ಸ್ ಪ್ರೈಸ್ ಇದೆ, ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಅಕೌಂಟ್ ಮೇಲೆ ಇನ್ವಾಯ್ಸ್ ಪ್ರೈಸ್ ಇದೆ, ಸ್ಟಾಕ್ ಮೇಲೆ ಕೂಡ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಇನ್ವಾಯ್ಸ್ ಪ್ರೈಸ್ ಇದೆ. ಸೊ ಈ ಥರ ಇನ್ವಾಯ್ಸ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸಪೋಸ್ ಒಂದೊಂದು ಪ್ರಾಬ್ಲಮ್ದಲ್ಲಿ ಕಾಸ್ಟ್ ಪ್ರೈಸ್ ಮೇಲೆ ಕೊಟ್ಟಿರ್ತಾರೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡೋಣ. ಹಂಗೆ ಕೊಟ್ಟರಂದರೆ ಇಲ್ಲಿ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ ಅಂತ ಮೆನ್ಷನ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿರಿ. ಈಗ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 1 ಲ್ಯಾಕ್ ಇದೆಯಲ್ಲ. ಸೊ 1 ಲ್ಯಾಕ್ ಇದೆ ನೋಡಿರಿ. ಇಲ್ಲಿ ಓಪನಿಂಗ್ ಸ್ಟಾಕ 1 ಲ್ಯಾಕ್ ರುಪೀಸ್ ಇದೆ. ಸೊ ಈ 1 ಲ್ಯಾಕ್ ಮೇಲೆ ನಾವು ಏನು ಮಾಡಬೇಕು, 1 ಲ್ಯಾಕ್ ಇದೆ ಜಸ್ಟ್ ಹಿಂಗೆ ಇಟ್ಕೋಬೇಕು. 1 ಲ್ಯಾಕ್ ಇಂಟು 20 ಅಂದರೆ ಲೋಡಿಂಗ್ ಅಂದರೆ ಪ್ರಾಫಿಟ್ ಅಂದಂಗೆ, ಲೋಡಿಂಗ್ ಆರ್ ಪ್ರಾಫಿಟ್ ಇದೆ. ಸೊ 20 ಡಿವೈಡೆಡ್ ಬೈ 100 ಯಾಕೆ ಮಾಡಬೇಕಂದ್ರೆ ಇನ್ವಾಯ್ಸ್ ಎಷ್ಟಿದೆ, 100 ಇದೆ. ಎಷ್ಟಾಯಿತು, 20,000 ಆಯಿತು. ಸೊ ನೆಕ್ಸ್ಟ್ ನೋಡಿರಿ ಕ್ಲೋಸಿಂಗ್ ನೋಡಿರಿ. ಇನ್ನು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 1,50,000. ಸೇಮ್ ಮಾಡಿರಿ, 1,50,000 1 ಲ್ಯಾಕ್ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ 1,50,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿರಿ ಎಷ್ಟು ಬರುತ್ತೆ, 30,000 ಬರುತ್ತೆ. 20 ಅಂದರೆ 20 ಪ್ರಾಫಿಟ್ ಡಿವೈಡೆಡ್ ಬೈ 100 ಅಂದ್ರೆ ಇನ್ವಾಯ್ಸ್. ಸೊ ಫಸ್ಟ್ ನಾವು ಫಾರ್ಮುಲಾ ಪ್ರಕಾರ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್, ಇದನ್ನು ನೀವು ತಿಳ್ಕೊಬೇಕು. ನೆಕ್ಸ್ಟ್ ನೋಡಿರಿ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಇದೆ. ಇದು 5 ಲ್ಯಾಕ್ ಇದೆ. ಇದ್ರದ್ದು ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡೋಣ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಇದೆ. 5 ಲ್ಯಾಕ್ ಇಂಟು 20 ಡಿವೈಡೆಡ್ ಬೈ 100 ಮಾಡಿದ್ರೆ 1 ಲ್ಯಾಕ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿರಿ ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಅಕೌಂಟ್ ಎಷ್ಟಿದೆ ನೋಡಿರಿ. ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಅಕೌಂಟ್ 10,000 ಇದೆ. 10,000 ಮೇಲೆ ಕೂಡ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಿರಿ. 10,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿರಿ ಎಷ್ಟು ಬರುತ್ತೆ, 2,000 ಬರುತ್ತೆ. ಸೊ ಈ ಥರ ಇದನ್ನ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನೀವೇನು ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ನೋಡಿರಿ ಇನ್ನೊಂದು ತಿಂಗ ಇಲ್ಲಿ ಓಪನಿಂಗ್ ಸ್ಟಾಕ್ ಇದೆ, ಅದರ ಲೋಡಿಂಗ್ ಎಲ್ಲಿ ಮೆನ್ಷನ್ ಮಾಡ್ಬೇಕು ನಾವು, ಬೈ ಸ್ಟಾಕ್ ರಿಸರ್ವ್ ಅಂತೇಳಿ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು. ಇಲ್ಲಿ 20,000 ಇದೆ ವರ್ಕಿಂಗ್ ನೋಟ್ ನಂಬರ್. ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 2ದಾಗ ಫಸ್ಟ್ ಪಾಯಿಂಟ್ ಇದೆ ನೋಡಿರಿ, 20,000 ಇದೆಯಲ್ಲ, ಇಲ್ಲಿ 20,000 ಇದೆ. ಓಪನಿಂಗ್ ಸ್ಟಾಕ್ ಆಯಿತು. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ ಇಲ್ಲಿದೆ. ಆ್ಯಕ್ಚುಲಿ ಇತರ ಲೋಡಿಂಗ್ಗೆ ಅಷ್ಟು ಸ್ಟಾಕ್ ರಿಸರ್ವ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಬೇಕು 30,000. ಸೊ 30,000 ಇದೆಯಲ್ಲ, 30,000 ಆಯಿತು. ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ 1 ಲ್ಯಾಕ್ ರುಪೀಸ್ ಲೋಡಿಂಗ್ ಇದೆ. ಅಂದರೆ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಇಲ್ಲಿ ನೀವು ಅಮೌಂಟ್ ತೆಗೆದುಕೊಂಡಿರ್ತಾರೆ. ಇದ್ರ ಲೋಡಿಂಗ್ ಏನು ಮಾಡಬೇಕು, ಬೈ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಅಂತೇಳಿ ಲೋಡಿಂಗ್ ಇಲ್ಲಿ 1 ಲ್ಯಾಕ್ ರುಪೀಸ್ ತೆಗೆದುಕೊಳ್ಳೋಣ. ಸೊ ಈ ಥರ ನೀವು 1 ಲ್ಯಾಕ್ ರುಪೀಸ ತೆಗೆದುಕೊಳ್ಬೇಕು. ನಂತರ ಏನು ಮಾಡಿರಿ, ಲೋಡಿಂಗ್ ಆನ್ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ರಿಟರ್ನ್ ಇದೆ. ಸೊ ಈ ರಿಟರ್ನ್ ಕೂಡ ಎಲ್ಲಿ ಮೆನ್ಷನ್ ಮಾಡ್ಬೇಕು ನಾವು, ರಿಟರ್ನ್ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನಾವು ನೋಡಿರಿ. 10,000 ರಿಟರ್ನ್ ಮೆನ್ಷನ್ ಮಾಡಿರಿ. ಈ ಥರ ಅಪೋಸಿಟ ಲೋಡಿಂಗ್ ಮೆನ್ಷನ್ ಮಾಡಬೇಕು. 2,000 ಲೋಡಿಂಗ್ ಇದೆ. ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ 2,000 ಅಂತೇಳಿ ಲೋಡಿಂಗ್ ಮೆನ್ಷನ್ ಮಾಡಬೇಕು. ನಂತರ ಏನು ಮಾಡಿರಿ, ಎಲ್ಲ ಟೋಟ್ಲಿಂಗ್ ಮಾಡಿರಿ. 1,30,000 2,500 ಟೋಟಲ್ ಮಾಡಿರಿ. 1,32,500 ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಿರಿ, 5 ಲ್ಯಾಕ್ ಆಯಿತು. ನೆಕ್ಸ್ಟ್ ಇದು 1,50,000 ಲೋಡಿಂಗ್ ಬಂದಿದೆ. 30,000 2,000. ನೆಕ್ಸ್ಟ್ ಈ ಸೈಡ್ ನೋಡಿರಿ ಯಾವುದೂ ಲಯಬಿಲಿಟಿ ಇಲ್ಲ. ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ 10,000 ಇದೆ. ಕ್ಯಾಶ್ ಸೇಲ್ಸ್ ಎಷ್ಟಿದೆ, 2,50,000 ಕ್ಯಾಶ್ ಸೇಲ್ಸ್ ಎಷ್ಟಿದೆ ನೋಡಿರಿ. ಒಂದು ಸೆಕೆಂಡ್, ಆ್ಯಕ್ಚುಲಿ ಅವನ್ನೆಲ್ಲ ಟೋಟಲ್ ಮಾಡ್ಬೇಕು ನೀವು. ಕ್ಯಾಶ್ ಸೇಲ್ಸ್ 2,50,000 ಇದೆಯಲ್ಲ. ಸೊ ಇದನ್ನ ಡೈರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ ಆಲ್ರೆಡಿ. 2,50,000 ಪ್ಲಸ್ 2,42,000 ಮಾಡಿದ್ರೆ 4,92,000 ಬರುತ್ತೆ. ನೆಕ್ಸ್ಟ್ ಇಲ್ಲಿ 20,000 ತೆಗೆದುಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 1 ಲ್ಯಾಕ್ ಇದೆ, ಡೈರೆಕ್ಟಾಗಿ ಇಟ್ಟು ಬಿಡ್ರಿ. ಇದನ್ನು ಟೋಟಲ್ ಮಾಡಿರಿ. ಕ್ಲೋಸಿಂಗ್ ಬ್ಯಾಲೆನ್ಸ್
1,50,000 53,500 ಪ್ಲಸ್ 2,000 ಇದನ್ನು ಮಾಡೋದ್ರಿಂದ ಎಷ್ಟಾಯಿತು 2,05,500 ಆಯಿತು. ಸೊ ಇವಾಗ ಎರಡು ಸೈಡ್ ಯಾವ ಜಾಸ್ತಿ ಆಗುತ್ತೆ ನೋಡ್ರಿ, ಇದೇ ಜಾಸ್ತಿ ಆಗುತ್ತೆ. ಈ ಸೈಡ ಕ್ರೆಡಿಟ್ ಸೈಡ 8,27,500 8,27,500. ಸೊ ಇವನ್ನೆಲ್ಲ ಆ್ಯಡ್ ಮಾಡಬೇಕು. 10,000 4,92,000 2,000 20,000 1 lakh. ನೆಕ್ಸ್ಟ್ 2,05,500. ನೆಕ್ಸ್ಟ್ ಇದ್ರೊಳಗೆ ಏನು ಮಾಡಿರಿ ಲೆಸ್ ಮಾಡ್ಕೋತ ಹೋಗ್ರಿ. 1,32,500. ನೆಕ್ಸ್ಟ್ 5 lakh. ನೆಕ್ಸ್ಟ್ 1,50,000. ನೆಕ್ಸ್ಟ್ 30,000. ನೆಕ್ಸ್ಟ್ 2,000. ನೆಕ್ಸ್ಟ್ ರಿಮೈನಿಂಗ್ ಏನು ಬರುತ್ತೆ 13,000. ಇಟ್ ಈಸ್ ಅ ಟು ಬ್ರಾಂಚ್ ಪ್ರಾಫಿಟ್ ಅಥವಾ ಟು ನೆಟ್ ಪ್ರಾಫಿಟ್ ಕೂಡ ಅನ್ಬೋದು NP. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇನ್ನೊಂದು ಇಲ್ಲಿ ಈ ಥರ ಇರುತ್ತೆ ನೋಡ್ರಿ. ಇಲ್ಲಿ ಓಪನಿಂಗ್ ಸ್ಟಾಕ್ ಇರುತ್ತೆ, ಅದರ ಲೋಡಿಂಗ ಅಪೋಸಿಟ್ ಈ ಸೈಡ್ ತೊಗೋಬೇಕು ಸ್ಟಾಕ್ ರಿಸರ್ವ್ ಅಂತೇಳಿ. ಇಲ್ಲಿ ಗೂಡ್ಸ್ ಅಂಟು ಬ್ರಾಂಚ್ ಇರುತ್ತೆ, ಇದ್ರ ಲೋಡಿಂಗ್ ಈ ಸೈಡ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ರಿಟರ್ನ್ ಇರುತ್ತೆ, ಇದ್ರ ಲೋಡಿಂಗ್ ಇಲ್ಲಿ ತೆಗೆದುಕೊಳ್ಬೇಕು. ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಇರುತ್ತೆ, ಇದ್ರ ಲೋಡಿಂಗ್ ಈ ಸೈಡ್ ತೆಗೆದುಕೊಳ್ಬೇಕು. ಸೊ ಇದು ಬ್ರಾಂಚ್ ಅಕೌಂಟಲ್ಲಿ ಈ ಥರ ನೀವು ಬ್ರಾಂಚ್ ಅಕೌಂಟಲ್ಲಿ ಈಸಿಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇದನ್ನೊಂದು ಪ್ರಾಬ್ಲಮ್ ಏನು ಮಾಡಿರಿ, ನೀಟಾಗಿ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿರಿ. ಒಂದ್ಸಗಿನ ಪ್ರಾಕ್ಟೀಸ್ ಮಾಡಿರಿ. ಈ ವಿಡಿಯೋ ನೋಡಿ ಅಥವಾ ಈ ಕ್ಲಾಸ್ ನೋಡಿ ಏನು ಮಾಡಿರಿ, ನೀವು ಈ ಪ್ರಾಬ್ಲಮ್ ಒಂದ್ಸಗಿನ ನಿಮ್ಮ ಬುಕ್ ಏನಿದೆಯಲ್ಲ, ನಿಮ್ಮ ಬುಕ್ಸ್ ಏನಿದಾವಲ್ಲ, ಸೊ ಅದರೊಳಗೆ ನೀಟಾಗಿ ಒಮ್ಮೆ ಬರೀರಿ. ಬರೆದ ನಂತರ ಒಂದು ಸೆಕೆಂಡ್ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿ ಕ್ವಶನ್ ಅಷ್ಟೇ ನೋಡಿ ಏನು ಮಾಡಿರಿ ಸಾಲ್ವ್ ಮಾಡಿರಿ. ಸಪೋಸ್ ಏನಾದರೂ ಮಿಸ್ಟೇಕ್ ಅನ್ಸಕೈತೆ ಅಂದರೆ ಏನು ಮಾಡಿರಿ, ಈ ವಿಡಿಯೋ ಅಥವಾ ಈ ಕ್ಲಾಸ್ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇನ್ನು ಏನು ಮಾಡೋಣ, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಕೆಲವೊಂದಷ್ಟು ಇನ್ನೂ ಪ್ರಾಬ್ಲಮ್ ಇವೆ. ಇಲ್ಲಿ ನಿಮಗೆ ಒಂದು ಸೆಕೆಂಡ್ ಇಲ್ಲಿ ಹೇಳ್ತೀನಿ ನೋಡಿರಿ. ಇಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಇನ್ವಾಯ್ಸ್ ಪ್ರೈಸ್ ಅದು ಕೊಟ್ಟಿದ್ದಾರಲ್ಲ ಇಲ್ಲಿ. ಸೊ ಈ ಥರ ಸಪೋಸ್ ಏನಾದರೂ ಇಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟರೆ ಅಂದರೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.